ಎನೆ ಬೆಸೆಂಟರ ಪ್ರಜ್ಞೆಯ ಅಧ್ಯಯನ ಭಾಗ 2. ಆಶಯ ಶುದ್ಧೀಕರಣ. ಆಶಯ ಉಪಾಧಿಯಾದ ಕಾಮದೇಹದ ಶುದ್ಧೀಕರಣಕ್ಕೆ ಅನೇಕ ಮಾರ್ಗಗಳಿವೆ ಎಂಬುದನ್ನು ಈಗಾಗಲೇ ವಿಮರ್ಶಿಸಿದ್ದೇವೆ. ಆದರ್ಶದ ಚಿಂತನೆ ಮತ್ತು ಆರಾಧನೆಯು ಆಶಯ ಶುದ್ಧೀಕರಣಕ್ಕೆ ಅತ್ಯಂತ ವೀರ್ಯವತ್ತಾದ ಮಾರ್ಗ. ಅದರ ಬಗ್ಗೆ ಈಗ ತಾನೇ ವಿವರಿಸಿದೆ. ಒಳ್ಳೆಯ ಆಶೆಗಳನ್ನು ಪ್ರೋತ್ಸಾಹಿಸಿ ಪೋಷಿಸಿದಂತೆಲ್ಲ ಕೆಟ್ಟ ಆಶೆಗಳು ಸಾಯುತ್ತವೆ, ಕೇವಲ ಆಹಾರವಿಲ್ಲದೆ ಸತ್ತು ಹೋಗುತ್ತವೆ. ತಪ್ಪಾದ ಎಲ್ಲ ಆಶೆಗಳನ್ನು ತಿರಸ್ಕರಿಸುವ ಪ್ರಯತ್ನದ ಜೊತೆಗೆ ಅವು ಕಾರ್ಯಗತವಾಗಲು ಬಿಡಬಾರದೆಂಬ ದೃಢ ಮನಸ್ಸಂಕಲ್ಪವೂ ಸೇರಿಕೊಳ್ಳುತ್ತದೆ. ಆಶೆ ತನ್ನನ್ನು ತೃಪ್ತಿಪಡಿಸುವ ಕಾರ್ಯಾಚರಣೆಗಾಗಿ ಜೋರಾಗಿ ಅರಚಿಕೊಂಡರೂ ಇಚ್ಛೆಯು ಆ ಕಾರ್ಯವನ್ನು ನಿರೋಧಿಸಲು ಪ್ರಾರಂಭಿಸುತ್ತದೆ. ತಪ್ಪು ಆಶೆಯಿಂದ ಪ್ರೇರಿತವಾದ ಕಾರ್ಯದ ನಿಷೇಧವು ಪೂರ್ವದಲ್ಲಿ ಆಕರ್ಷಿಸಿದಂತಹ ವಸ್ತು ವಿಷಯಗಳ ಆಕರ್ಷಣಾ ಶಕ್ತಿಯನ್ನು ಕ್ರಮಕ್ರಮವಾಗಿ ಅಪಹರಿಸುತ್ತದೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಭಗವದ್ಗೀತೆ 59ನೇ ಶ್ಲೋಕ. ಇದರ ಅರ್ಥ, ಇಂದ್ರಿಯಗಳಿಗೆ ವಿಷಯರೂಪವಾದ ಆಹಾರವಿಲ್ಲದ ಜೀವನದಿಂದ ವಿಷಯಗಳು ರಸವಿನ ಹಿಂದಿರುಗುತ್ತವೆ. ಆಶೆಗಳನ್ನು ತೃಪ್ತಿಪಡಿಸದಿರುವುದರಿಂದ ಅವು ಹಸಿವಿನಿಂದ ಶಕ್ತಿಗುಂದಿ ಬತ್ತಿ ಹೋಗುತ್ತವೆ. ವಿಷಯ ಸುಖಾನುಭವದ ವರ್ಜನೆಯು ಪರಿಶುದ್ಧತೆಯನ್ನು ಪಡೆಯಲು ಒಂದು ವೀರ್ಯವತ್ತಾದ ಸಾಧನ. ಆಶೆಯ ಪರಿಶುದ್ಧತೆಗೆ ಅದರ ಆಕರ್ಷಣಾ ಶಕ್ತಿಯನ್ನು ಉಪಯೋಗಿಸಿಕೊಂಡಂತೆಯೇ ವಿಕರ್ಷಣಾ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುವುದು ಇನ್ನೊಂದು ಮಾರ್ಗ. ಆದರ್ಶದ ಚಿಂತನೆಯಲ್ಲಿ ಆಶೆಯ ಆಕರ್ಷಣಾ ಶಕ್ತಿಯನ್ನು ಎಬ್ಬಿಸುವಂತೆಯೇ ಕೆಟ್ಟ ಆಶೆಗಳೊಡನೆ ಹೋರಾಡಲು ಆಶೆಯ ವಿಕರ್ಷಣಾ ಶಕ್ತಿಯನ್ನು ಉಪಯೋಗಿಸಬಹುದು. ಮೊದಲಿನ ವಿಧಾನದಿಂದ ಕೆಟ್ಟ ಆಶೆಗಳನ್ನು ಗೆಲ್ಲಲು ಸಾಧ್ಯವಾಗದಿದ್ದಾಗ ಮಾತ್ರ ಈ ಎರಡನೆಯ ವಿಧಾನವನ್ನು ಅವಲಂಬಿಸಬೇಕು. ಉದಾಹರಣೆಗೆ, ಕೆಲವು ವೇಳೆ ಅತ್ಯಂತ ಕೀಳು ಆಶೆಗಳು ಎಂದರೆ ಉದಾಹರಣೆಗೆ ಹೊಟ್ಟೆ ಬಾಕತನ, ಕುಡಿತ, ವ್ಯಭಿಚಾರ ಇಂತಹ ದುರ್ಗುಣಗಳಿಗೆ ಸೆಳೆದೊಯ್ಯುವ ಆಶೆಗಳು ಇವನ ಎಲ್ಲ ಪ್ರಯತ್ನಗಳನ್ನು ಮೀರಿ ಮನಸ್ಸಿನಲ್ಲಿ ಕ್ಷೋಭೆ ಮತ್ತು ದಂಗೆಯನ್ನು ಎಬ್ಬಿಸುತ್ತವೆ. ಅವನಿಗೆ ಇಂತಹ ಆಶೆಗಳಿಂದ ಬಿಡಿಸಿಕೊಳ್ಳುವುದು ಅಸಾಧ್ಯವೆನಿಸುತ್ತದೆ. ಕೆಟ್ಟ ಆಶೆಗಳಿಗೆ ಬಲಿಯಾಗಬಾರದೆಂದು ಅವನು ಎಷ್ಟೇ ಪ್ರಯತ್ನಿಸಿದರೂ ಅವನ ಮನಸ್ಸು ಅವುಗಳ ಮಹಾಪ್ರಬಲವಾದ ಚಾಲಕ ಶಕ್ತಿಗೆ ಸೋಲುತ್ತದೆ. ಕೆಟ್ಟ ಕಲ್ಪನೆಗಳು ಅವನ ಮೆದುಳಿನಲ್ಲಿ ದಾಳಿ ಎಬ್ಬಿಸುತ್ತವೆ. ಇಂತಹ ಮಿತಿಮೀರಿದ ಸಂದರ್ಭಗಳಲ್ಲಿ ಆಶೆಯ ವಿಕರ್ಷಣಾ ಶಕ್ತಿಯ ಬಳಕೆಯು ಉಪಯುಕ್ತವಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಅವನು ಆ ಕೆಟ್ಟ ಕಲ್ಪನೆಗಳಿಗೆ ಮುಂದುವರಿಯಲು ಅವಕಾಶ ಕೊಟ್ಟು ಅವು ತಮ್ಮ ಕೊನೆಯನ್ನು ಮುಟ್ಟುವವರೆಗೂ ಕಾಯಬಹುದು. ತನ್ನ ಮೇಲೆ ದಾಳಿ ಮಾಡಿರುವ ವಿಷಯಾಕರ್ಷಣೆಗಳಿಗೆ ತಾನು ಬಲಿಯಾದಂತೆಯೂ ತನ್ನನ್ನು ಅಧೀನ ಮಾಡಿಕೊಂಡಿರುವ ಕೆಟ್ಟ ಆಶೆಗಳ ಹಿಡಿತದಲ್ಲಿ ಹೆಚ್ಚು ಹೆಚ್ಚು ಸಿಕ್ಕಿ ಹಾಕಿಕೊಂಡಂತೆಯೂ ಊಹಿಸಿಕೊಳ್ಳಬಹುದು. ವಿಷಯಾಸಕ್ತಿಗಳ ನಿಸ್ಸಹಾಯಕ ಗುಲಾಮನಾಗಿ ತಾನು ಇನ್ನೂ ಹೆಚ್ಚು ಪತನ ಹೊಂದುತ್ತಿರುವಂತೆ ಚಿತ್ರಿಸಿಕೊಳ್ಳಬಹುದು. ಆಗ ಅವನು ತನ್ನ ಪತನದ ವಿವಿಧ ಘಟ್ಟಗಳನ್ನು ಕಣ್ಣಿಗೆ ಕಟ್ಟುವಂತೆ ಊಹಿಸಿಕೊಳ್ಳುತ್ತಾನೆ. ತನ್ನ ಶರೀರ ಹೆಚ್ಚು ಹೆಚ್ಚಾಗಿ ಹೊರಟಾಗುತ್ತಿರುವಂತೆಯೂ ಅನಂತರ ಶರೀರವೆಲ್ಲ ಊದಿಕೊಂಡು ರೋಗಗ್ರಸ್ತವಾಗಿರುವಂತೆಯೂ ಕಲ್ಪಿಸಿಕೊಳ್ಳುತ್ತಾನೆ. ನರಗಳ ದೌರ್ಬಲ್ಯ, ಅಸಹ್ಯಕರವಾದ ಹುಣ್ಣುಗಳು, ಒಮ್ಮೆ ಆರೋಗ್ಯದಿಂದ ಕೂಡಿದ್ದು ಬಲಿಷ್ಠವಾಗಿದ್ದ ತನ್ನ ಶರೀರದ ಘೋರವಾದ ಕ್ಷೀಣಿಸುವಿಕೆ ಮತ್ತು ವಿನಾಶಗಳನ್ನು ಕುರಿತು ಚಿಂತಿಸುತ್ತಾನೆ. ಅವಮಾನಕ್ಕೆ ಗುರಿಯಾಗುವಂತಹ ಸಾವಿಗೆ ತಾನು ತುತ್ತಾಗುವುದು
ಆಗ ತನ್ನ ಬಂಧುಗಳು ಮತ್ತು ಸ್ನೇಹಿತರು ತನ್ನ ವಿಷಯವಾಗಿ ನಾಚಿಕೆ ಪಡುವಂತಹ ನೆನಪುಗಳನ್ನು ಹೊಂದಿರುವುದು, ಇವುಗಳನ್ನೆಲ್ಲ ಸ್ಫುಟವಾಗಿ ಚಿತ್ರಿಸಿಕೊಂಡು ಅವುಗಳ ಮೇಲೆ ತನ್ನ ದೃಷ್ಟಿಯನ್ನು ನೆಡುತ್ತಾನೆ. ಮರಣಾನಂತರ ಬರುವ ಸ್ಥಿತಿಯ ಬಗ್ಗೆ ಯೋಚಿಸುತ್ತಾನೆ. ಯಾತನೆಗೆ ಒಳಗಾಗಿರುವ ತನ್ನ ಕಾಮದೇಹದಲ್ಲಿ ಅಸಹ್ಯವಾದ ಮತ್ತು ಕುರೂಪವಾಗಿರುವ ದುರ್ಗುಣಗಳ ಚಿತ್ರವನ್ನು ಕಾಣುತ್ತಾನೆ. ಸ್ಥೂಲ ದೇಹ ಇಲ್ಲದಿರುವುದರಿಂದ ಆಶೆಗಳನ್ನು ತೀರಿಸಿಕೊಳ್ಳಲಾಗುವುದಿಲ್ಲ, ಆದರೆ ಅವುಗಳ ಹಂಬಲ ಹೋಗಿರುವುದಿಲ್ಲ. ಇದರಿಂದ ತಾನು ಎಂತಹ ಸಂಕಟಕ್ಕೆ ಒಳಗಾಗಬೇಕಾಗುತ್ತದೆ ಎಂಬುದನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುತ್ತಾನೆ. ಮನಸ್ಸು ಇಂತಹ ಆಲೋಚನೆಗಳನ್ನು ಚಿಂತಿಸಲು ಹಿಂಜರಿಯುತ್ತದೆ. ಆದರೂ ಅವನು ಅದನ್ನು ಬಲವಂತವಾಗಿ ಎಳೆದು ತಂದು ತಪ್ಪಾದ ಆಶೆಗಳಿಗೆ ಜಯವಾದಾಗ ತನ್ನ ಸ್ಥಿತಿ ಎಷ್ಟು ಶೋಚನೀಯವಾಗಿರುತ್ತದೆ ಎಂಬುದನ್ನು ಪಟ್ಟು ಹಿಡಿದು ಆಲೋಚಿಸುವಂತೆ ಅದನ್ನು ಒತ್ತಾಯಿಸುತ್ತಾನೆ. ಪದೇ ಪದೇ ಈ ಎಲ್ಲ ಚಿತ್ರಗಳನ್ನು ಮನಸ್ಸು ವೀಕ್ಷಿಸುತ್ತಾ ಹೋದಂತೆ ಅವನ ಅಂತರಂಗದಲ್ಲಿ ಅಂತಹ ಆಶೆಗಳ ಬಗ್ಗೆ ಪ್ರಬಲವಾದ ವಿಕರ್ಷಣೆ ಉಂಟಾಗುತ್ತದೆ. ತಾನು ಈಗ ಈ ಆಶೆಗಳಿಗೆ ಬಲಿಯಾದರೆ ಅದರ ಪರಿಣಾಮವಾಗಿ ಮುಂದೆ ಎಷ್ಟೊಂದು ಸಂಕಟವನ್ನು ಅನುಭವಿಸಬೇಕೆಂಬುದನ್ನು ಊಹಿಸಿಕೊಂಡಾಗ ಸಹಿಸಲಾರದಷ್ಟು ಭಯ ಮತ್ತು ಜಿಗುಪ್ಸೆ ಉಂಟಾಗುತ್ತವೆ. ಇಂತಹ ಆಶೆಗಳನ್ನು ಪರಿಶುದ್ಧ ಮಾಡಲು ಮೇಲಿನ ವಿಧಾನದ ಬಳಕೆಯನ್ನು ಶಸ್ತ್ರಚಿಕಿತ್ಸೆಗೆ ಹೋಲಿಸಬಹುದು. ರೋಗಿಯ ಜೀವಕ್ಕೆ ಅಪಾಯಕಾರಿಯಾಗಿರುವ ಕ್ಯಾನ್ಸರ್ ವ್ರಣವನ್ನು ಶಸ್ತ್ರಚಿಕಿತ್ಸಕನು ಕತ್ತರಿಸಿ ತೆಗೆದುಹಾಕುವಂತೆ ಈ ವಿಧಾನವು ಕೆಟ್ಟ ಆಶೆಗಳನ್ನು ತೆಗೆದುಹಾಕುತ್ತದೆ. ಔಷಧಿಗಳಿಂದ ಅಥವಾ ಬೇರೆ ಮಾರ್ಗಗಳಿಂದ ರೋಗ ವಾಸಿಯಾಗದಿದ್ದಾಗ ಮಾತ್ರ ಶಸ್ತ್ರಚಿಕಿತ್ಸೆಯನ್ನು ಅವಲಂಬಿಸುತ್ತಾರೆ. ಅದೇ ರೀತಿ ನೇರವಾದ ಹೋರಾಟದ ಮಾರ್ಗದಿಂದ ಕೆಟ್ಟ ಆಶೆಗಳನ್ನು ಜಯಿಸಲು ಸಾಧ್ಯವಾಗದಿದ್ದಾಗ ಮಾತ್ರ ಮೇಲೆ ವಿವರಿಸಿದ ದ್ವೇಷ ಮಾರ್ಗವನ್ನು ಅವಲಂಬಿಸಬೇಕು. ವ್ಯಕ್ತಿಯು ತಾನು ನಾಶವಾಗುವ ದೃಶ್ಯವನ್ನು ಚಿತ್ರಿಸಿಕೊಂಡು ಅದರ ವಿಕರ್ಷಣಾ ಶಕ್ತಿಯ ಮೂಲಕ ಕೆಟ್ಟ ಆಶೆಗಳನ್ನು ಗೆಲ್ಲುವ ಬದಲು ಒಂದು ಆದರ್ಶ ಅಥವಾ ಧ್ಯೇಯದ ಆಕರ್ಷಣಾ ಶಕ್ತಿಯ ಮೂಲಕ ಅದನ್ನು ಗೆಲ್ಲುವುದು ಒಳ್ಳೆಯದು. ಆದರೆ ಆಕರ್ಷಣೆಯ ಮೂಲಕ ಗೆಲುವು ದೊರೆಯದಿದ್ದಾಗ ಒಂದು ವೇಳೆ ವಿಕರ್ಷಣೆಯ ಮೂಲಕ ಗೆಲುವು ದೊರಕಿದರೂ ದೊರಕಬಹುದು. ದ್ವೇಷ ಮಾರ್ಗವನ್ನು ಅವಲಂಬಿಸುವುದರಲ್ಲಿ ಒಂದು ಅಪಾಯವೂ ಅಡಗಿದೆ. ಕೆಟ್ಟ ಆಶೆಯ ಬಗ್ಗೆ ಚಿಂತಿಸುವಾಗ ಕಾಮದೇಹದಲ್ಲಿ ಅದಕ್ಕೆ ಪ್ರತಿಸ್ಪಂದಿಸುವಂತಹ ಒರಟು ಪ್ರಕೃತಿಯ ಮೊತ್ತ ಹೆಚ್ಚುತ್ತದೆ. ಇದರಿಂದ ಹೋರಾಟ ಕಾಲ ಮತ್ತಷ್ಟು ದೀರ್ಘವಾಗುತ್ತದೆ. ಇದಕ್ಕೆ ಬದಲಾಗಿ ಒಳ್ಳೆಯ ಆಶೆಗಳ ಹಾಗೂ ಉನ್ನತ ಆಕಾಂಕ್ಷೆಗಳ ಮೂಲಕ ಜೀವಚೈತನ್ಯ ಪ್ರವಹಿಸಿದ್ದರೆ ಹೋರಾಟದ ಕಾಲ ಕಡಿಮೆಯಾಗುತ್ತಿತ್ತು. ಆದ್ದರಿಂದ ಇವೆರಡು ಮಾರ್ಗಗಳಲ್ಲಿ ದ್ವೇಷ ಮಾರ್ಗ ಕೀಳಾದದ್ದು. ಇನ್ನೊಂದು ಮಾರ್ಗ ಸಾಧ್ಯವಿಲ್ಲದಿದ್ದಾಗ ಮಾತ್ರ ದ್ವೇಷ ಮಾರ್ಗವನ್ನು ಕೈಗೊಳ್ಳಬೇಕು. ಆದರ್ಶದ ವಿಶೇಷ ಆಕರ್ಷಣೆಯ ಮೂಲಕವಾಗಲಿ ಅಥವಾ ಆಶೆಗೆ ಬಲಿಯಾದಾಗ ಉಂಟಾಗುವ ದುಷ್ಪರಿಣಾಮವನ್ನು ವಿಕರ್ಷಿಸುವುದರ ಮೂಲಕವಾಗಲಿ ಅಥವಾ ದುಃಖಾನುಭವದಿಂದ ನಿಧಾನವಾಗಿ ಕಲಿಯುವ ಪಾಠದ ಮೂಲಕವಾಗಲಿ ಆಶೆಯನ್ನು ಪರಿಶುದ್ಧ ಮಾಡಲೇಬೇಕು. ಹೇಗಾದರೂ ಸರಿ, ಆಶೆಗಳು ಪರಿಶುದ್ಧವಾಗಲೇಬೇಕು. ಹಾಗೆ ಶುದ್ಧಿ ಆಗಲೇಬೇಕೆಂಬುದು ಹೊರಗಿನ ದೇವರು ನಮ್ಮ ಮೇಲೆ ಹೇರಿರುವ ಅನಿವಾರ್ಯವಾದ ಅವಶ್ಯಕತೆಯೆಂದು ಹೇಳುವುದಕ್ಕಿಂತ ನಮ್ಮ ಅಂತರಂಗದಲ್ಲಿರುವ ದೈವದ ಪರಮಾಧಿಕಾರವುಳ್ಳ ಆಜ್ಞೆಯೆಂದು ಹೇಳಬಹುದು. ಇಂತಹ ಆಜ್ಞೆಯನ್ನು ನಿರಾಕರಿಸಲು ಸಾಧ್ಯವಿಲ್ಲ. ದೈವೇಚ್ಛೆಯೊಡನೆ ಪ್ರಕೃತಿಯ ಸಕಲ ದೈವ ಶಕ್ತಿಗಳು ಕೆಲಸ ಮಾಡುತ್ತವೆ. ಅತ್ಯುನ್ನತವಾದುದನ್ನು ಇಚ್ಛಿಸುವ ಆ ದಿವ್ಯಾತ್ಮನು ಕೊನೆಗೆ ಎಲ್ಲವನ್ನೂ ತನ್ನ ಅಧೀನ ಮಾಡಿಕೊಳ್ಳುತ್ತಾನೆ.
ಇದು ಅನಿವಾರ್ಯ. ಇಚ್ಛಾಶಕ್ತಿಯ ವಿಜಯದೊಡನೆ ಆಶೆಯು ಕೊನೆಗೊಳ್ಳುತ್ತದೆ, ಏಕೆಂದರೆ ಅಲ್ಲಿಂದಾಚೆಗೆ ಬಾಹ್ಯ ವಸ್ತುಗಳು ಆತ್ಮನಿಂದ ಹೊರಮುಖವಾಗಿ ಹರಿಯುವ ಶಕ್ತಿಗಳನ್ನು ಆಕರ್ಷಿಸಲು ಅಥವಾ ವಿಕರ್ಷಿಸಲು ಸಾಧ್ಯವಿಲ್ಲ. ಸ್ವಯಂ ನಿರ್ಧರಿತ ಜ್ಞಾನವು ಈ ಶಕ್ತಿಗಳು ತಾನೇ ಸಂಪೂರ್ಣವಾಗಿ ನಿರ್ದೇಶಿಸುತ್ತದೆ. ಎಂದರೆ ಆಶೆಯ ಸ್ಥಾನವನ್ನು ಇಚ್ಛೆಯು ಆಕ್ರಮಿಸಿದೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಸಹ ಸಂಸರಣೆಗಾಗಿ ಕೆಲಸ ಮಾಡುವ ದೈವೀ ಶಕ್ತಿಗಳೆಂಬುದು ಗೋಚರವಾಗುತ್ತದೆ. ಒಳ್ಳೆಯದು ಎಷ್ಟು ಅಗತ್ಯವೋ ಕೆಟ್ಟದ್ದು ಅಷ್ಟೇ ಅಗತ್ಯ. ಇವೆರಡೂ ಪರಸ್ಪರ ಪೂರಕವಾಗಿವೆ. ಒಳ್ಳೆಯ ಶಕ್ತಿಯೊಡನೆ ನಾವು ಸಹಕರಿಸಬೇಕು, ಕೆಟ್ಟ ಶಕ್ತಿಗೆ ಎದುರಾಗಿ ಹೋರಾಡಬೇಕು. ಇವೆರಡನ್ನೂ ಸರಿಯಾಗಿ ಉಪಯೋಗಿಸಿಕೊಳ್ಳುವುದರ ಮೂಲಕ ಆತ್ಮನ ಶಕ್ತಿಗಳು ವಿಕಸಿಸಿ ಹೊರಗಡೆ ವ್ಯಕ್ತವಾಗುತ್ತವೆ. ಪುರುಷಾತ್ಮನು ಜ್ಞಾನದ ಮುಖವನ್ನು ಬೆಳೆಸಿಕೊಂಡಾಗ ಅವನು ಒಳ್ಳೆಯವರನ್ನು ಮತ್ತು ಕೆಟ್ಟವರನ್ನು, ಸಾಧುವನ್ನು ಮತ್ತು ಪಾಪಿಷ್ಠನನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾನೆ. ಅದರಿಂದಾಗಿ ಅವನು ಇಬ್ಬರಿಗೂ ಸಹಾಯ ಮಾಡಲು, ಅವರಲ್ಲಿ ಯಾರಿಗೆ ಬೇಕಾದರೂ ತನ್ನ ಬಲಿಷ್ಠ ಹಸ್ತಗಳನ್ನು ಕೊಟ್ಟು ಸಹಾಯ ಮಾಡಲು ಸಿದ್ಧನಾಗಿರುತ್ತಾನೆ. ಆಶೆಯು ಅವರನ್ನು ಸುಖ ಕೊಡುವವರು, ದುಃಖ ಕೊಡುವರು ಎಂದು ವಿಂಗಡಿಸಿ ಸುಖ ಕೊಡುವವರ ಬಗ್ಗೆ ಆಕರ್ಷಣೆಯನ್ನು, ದುಃಖ ಕೊಡುವವರ ಬಗ್ಗೆ ವಿಕರ್ಷಣೆಯನ್ನು ಹೊಂದಿದ್ದಿತು. ಈಗ ಆಶೆ ಕೊನೆಗೊಂಡಿದೆ. ಜ್ಞಾನದಿಂದ ನಿರ್ದೇಶಿಸಲ್ಪಟ್ಟ ಇಚ್ಛಾಶಕ್ತಿಯು ಇಬ್ಬರಿಗೂ ಯೋಗ್ಯವಾದ ಸಹಾಯವನ್ನು ಒದಗಿಸುತ್ತದೆ. ಈ ರೀತಿಯಲ್ಲಿ ಮನುಷ್ಯನು ಪರಸ್ಪರ ವಿರುದ್ಧ ಶಕ್ತಿಗಳ ನಿರಂಕುಶ ಪ್ರಭುತ್ವಕ್ಕಿಂತ ಮೇಲೇರುತ್ತಾನೆ ಮತ್ತು ಶಾಶ್ವತವಾದ ಶಾಂತಿಯಲ್ಲಿ ನೆಲೆಸುತ್ತಾನೆ.